ಕೋಲಾರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅಧಿಕ ಮತಗಳ ಅಂತರದಿಂದ ಜಯವನ್ನ ಗಳಿಸಿದ್ದಾರೆ. ಇದರ ಬೆನ್ನಲ್ಲೇ ಕೆಜಿಎಫ್ ಹೃದಯ ಭಾಗದ ಗಾಂಧಿ ವೃತ್ತದಲ್ಲಿ ಆರ್ಕೆ ಫೌಂಡೇಶನ್ ಮತ್ತು ಸಮಾಜ ಸೇವಕರಾದ ಮೋಹನ್ ಕೃಷ್ಣ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಮೋಹನ್ ಕೃಷ್ಣ ಮತ್ತು ಅವರ ಬೆಂಬಲಿಗರು ಮಲ್ಲೇಶ್ ಬಾಬು ವಿರುದ್ಧ ಜೈಕಾರಗಳನ್ನ ಘೋಷಣೆ ಕೂಗಿ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಜಯವನ್ನ ಸಾಕಷ್ಟು ಸಂಭ್ರಮದಿಂದ ಸಂಭ್ರಮಿಸಿದ್ದಾರೆ. ಇವತ್ತು ನಮ್ಮ ಕೋಲಾರದ ಮಣ್ಣಿನ ಮಗನಾದಂಥ ಮಲ್ಲೇಶ್ ಬಾಬಣ್ಣನವರಿಗೆ ಆಶೀರ್ವಾದ ಮಾಡಿರೋದಕ್ಕೆ ನಾನು ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಹಣಕಾಸು, ತೋಲ್ಬಲ, ಹಣಬಲ ಯಾವುದೂ ನಡೆಯಲ್ಲ ಅನ್ನೋದಕ್ಕೆ ಈ ಒಂದು ಚುನಾವಣೆಯ ನಿದರ್ಶನವಾಗೈತೆ. ಒಬ್ಬ ಲೋಕಲ್ ಕ್ಯಾಂಡಿಡೇಟ್, ಸ್ಥಳೀಯವಾಗಿರುವಂಥ ಒಬ್ಬ ಕ್ಯಾಂಡಿಡೇಟ್ ಬೇಕಂತೇಳಿ ಜನ ನಿಶ್ಚಯ ಮಾಡಿದ್ದಾರೆ ಅಂತ ಗೊತ್ತಾಗಿತ್ತು. ನಮ್ಮ ಮಾಧ್ಯಮದ ಮಿತ್ರರಿಗೆಲ್ಲ ಗೊತ್ತಾಗಿರ್ಬೋದು. ವಿರೋಧ ಪಕ್ಷದವರು ಯಾವ ಮಟ್ಟಕ್ಕೆಲ್ಲ ಹೋದರೂ ದುಡ್ಡಿನ ಹಂಚೋದ್ರಲ್ಲಿರ್ಬೋದು, ಮತ್ತೊಂದರಲ್ಲಿರ್ಬೋದು. ಆದರೆ ಈ ಕೋಲಾರ ಜನತೆ, ವಿಶೇಷವಾಗಿ ನಮ್ಮ ಕೆಜಿಎಫ್ನ ತಾಲೂಕಿನ ಜನತೆ ನಮ್ಮ ಮಲ್ಲೇಶ್ ಅಣ್ಣನ ಆಶೀರ್ವಾದ ಮಾಡಿರೋದಕ್ಕೆ ಮಲ್ಲೇಶ್ ಅಣ್ಣನ ಪರವಾಗಿ ಮತ್ತು ಇಡೀ ನಮ್ಮ ಕಾರ್ಯಕರ್ತರ ಎಲ್ಲರ ಪರವಾಗಿ ನಾನು ನಮ್ಮ ಮತದಾರ ಬಾಂಧವಗಳಿಗೆ ನಾನು ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇವತ್ತು ಭಾಳ ವಿಶೇಷವಾದ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಾರಣ ಇಷ್ಟೇ, ನಮ್ಮ ಮಣ್ಣಿನ ಮಗನಾದ ಮಲ್ಲೇಶ್ ಬಾಬಣ್ಣನವರು ಈ ಸಲ ಸಂಸದರಾಗಿ ಲೋಕಸಭೆಗೆ ಹೋಗ್ತಾ ಇದ್ದಾರೆ. ಇವತ್ತು ವಿಶೇಷ ಏನಪ್ಪ ಅಂತಂದರೆ, ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿರುವಂಥವರು ಈ ಸಲ ನಮಗೆ ಲೋಕಸಭೆಗೆ ಹೋಗ್ತಾ ಇರುವಂಥದ್ದು ಭಾಳ ವರ್ಷಗಳಾದ ನಂತರ ಇದು ಮರುಕಳಿಸ್ತಾ ಐತೆ. ನಾನು ಮಲ್ಲೇಶ್ ಅಣ್ಣನವ್ರಿಗೂ ಮತ್ತು ಅವ್ರ ಜೊತೆ ಕೆಲಸ ಮಾಡಿ ಅವರಿಗೆ ಒಂದು ಮಾರ್ಗದರ್ಶನ ಆದಂಥವ್ರಿಗೂ ಎಲ್ಲರಿಗೂ ನಮ್ಮ ಕೆಜಿಎಫ್ ಜನತೆಯ ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಆಶೀರ್ವಾದ ಮಾಡಿರುವಂಥ ಮತದಾರಗಳಿಗೆ ನಿಮ್ಮ ಕೈಯನ್ನು ಬಲಪಡಿಸಿದಂಥ ನಾಯಕರುಗಳನ್ನು ತಾವು ಒಂದು ರೀತಿಯಲ್ಲಿ ಅಭಿವೃದ್ಧಿಯ ದಿಸೆಯಲ್ಲಿ ತಗೊಂಡು ಹೋಗ್ಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ದಿನ ನಮ್ಮ ನರೇಂದ್ರ ಮೋದಿಜಿಯವರು ಏನು 3ನೇ ಬಾರಿ ಈ ಸಲ ಪ್ರಧಾನಮಂತ್ರಿಗಳಾಗಲಿಕ್ಕೆ ಹೊರಟಿದ್ದಾರೆ, ಅವ್ರಿಗೂ ಮತ್ತು ನನ್ನ ಪರವಾಗಿ ಮತ್ತು ನಮ್ಮ ಕೆಜಿಎಫ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾರೆ. ಸರ್, ಇವರು ನಮ್ಮ ಮಂಜುನಾಥ್ ಗೆಲುವು, ಡಿ.ಕೆ. ಶಿವಕುಮಾರ್ ಸೋಲು ಬಗ್ಗೆ ಏನು ಹೇಳ್ತೀವಿ, ವಿಶ್ಲೇಷಣೆ ಮಾಡೋದಾದರೆ ಹೇಗೆ? ನೋಡಿ, ಜನರು, ಮತದಾರರ ಬಂಧುಗಳು ಭಾಳ ಬುದ್ಧಿವಂತರು. ಆ ಬುದ್ಧಿವಂತನಿಗೆ ಎಲ್ಲಿ ಬಂದೈತೆ ಅಂದರೆ ಇವತ್ತು ನಮ್ಮ ಡಾಕ್ಟರ್ ಮಂಜುನಾಥ್ ಬಾಬು ಅವರ ಗೆಲುವನ್ನು ನೋಡಿದ್ರೆ ಮತದಾರರ ಬಂಧುಗಳು ಎಷ್ಟು ಬುದ್ಧಿವಂತರು ಅನ್ನೋದಕ್ಕೆ ಇದೊಂದು ನಿದರ್ಶನ. ಮತದಾರ ಬಂಧುಗಳಿಗೆ ಬರೀ ಹಣಕಾಸನ್ನು ಕೊಟ್ಟು ಆಮಿಷ ಕೊಟ್ಟರೆ ಆಗಲ್ಲ, ಒಂದು ಸೇವೆಯ ಮನೋಭಾವವನ್ನು ಇಟ್ಕೊಂಡಿರ್ಬೇಕು ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಯಾವುದಪ್ಪ ಅಂದರೆ ಡಾಕ್ಟರ್ ಮಂಜುನಾಥ್ ಸರ್ ಅವರು. ನಾವು ಸುಮಾರು ಕಡೆ ಹೇಳ್ತಾ ಇದ್ದೀರಿ, ನಮ್ಮ ಮಂಜುನಾಥ್ ಸರ್ ಅವರು ಗೆಲ್ತಾರೆ. ಗೆಲ್ಲೋ ಕಾರಣ ಹಣದ ಮತ್ತು ಮತ್ತೊಂದು ಅವಕಾಶ ಅಲ್ಲ, ಅವ್ರು ಮಾಡಿರುವಂಥ ಸೇವೆ ಅವ್ರನ್ನ ಗೆಲ್ಲಿಸೋದೆ ಅಂತೇಳಿ. ಅಲ್ಲಿ ನೋಡಿರ್ಬೋದು ತಾವೆಲ್ಲ ಯಾವ್ಯಾವ ರೀತಿ ಪ್ರಯೋಗಗಳನ್ನು ಮಾಡಿದ್ರು ಕಾಂಗ್ರೆಸ್ ಪಕ್ಷ ಅಂತ ನೋಡಿರ್ಬೋದು. ಆ ಪ್ರಯೋಗಗಳ ಎಲ್ಲವನ್ನ ಒಟ್ಟಿ ಮೀರಿ ಇವತ್ತು ಮತದಾರರ ಬಾಂಧವರು ನಮ್ಮ ಇಂಡಿಯಾ ಪಕ್ಷದ ಅಭ್ಯರ್ಥಿಗಳಾದಂಥ ಮಂಜುನಾಥ್ ಅಣ್ಣನವ್ರನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ನಾನು ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಸರ್, ಈಗ ಮಲ್ಲೇಶ್ ಬಾಬುಗೆ ಏನು ಡಿಮಾಂಡ್ ಇಡ್ತೀರಾ ಇಂಪ್ರೂವ್ಮೆಂಟ್ ಕೆಜಿಎಫ್? ಏನು ಅಜೆಂಡಾ ಇದೆ ಸರ್? ನಾನು ಡಿಮ್ಯಾಂಡ್ ಮಾಡಲಿಕ್ಕೆ ಡಿಮಾಂಡ್ ಇನ್ಸೆನ್ಸ್ ಫಾರ್ ಇಂಪ್ರೂವ್ಮೆಂಟ್ ಆಫ್ ಕೆಜಿಎಫ್. ನಾನು ಕೆಜಿಎಫ್ ಡಿಮ್ಯಾಂಡ್ ಮಾಡುವಂಥದ್ದೇ ದೊಡ್ಡ ಡಿಮ್ಯಾಂಡ್. ಅದರಲ್ಲಿ ಯಾವ ಡಿಮ್ಯಾಂಡ್? ಯಾವುದು ಒಂದು ಕಲ್ಪನೆ ಅನ್ನೋದು ಹಾಗೆ ಇದೆ. ಮೈನ್ಸ್ ಇನ್ನೂ BGM ಸುಮಾರು 1,000 ನೋಡಿ, ತಮಗೂ ಗೊತ್ತಿರ್ಬೋದು ಮಾಧ್ಯಮದವ್ರಿಗೆ, ನಾನು ಸತತವಾಗಿ 6 ವರ್ಷದ ಕಾಲ ಇಲ್ಲಿ ಹೋರಾಡ್ತಾ ಇದ್ದೀನಿ. BGML ಇಶ್ಯೂಸು ಗೊತ್ತಿರ್ಬೋದು. ಬಹುಶಃ BGML ಇಶ್ಯೂಸಲ್ಲಿ ಮೊನ್ನೆ ನಮ್ಮ ಸ್ನೇಹಿತರಾದಂಥವ್ರು ಕಾಲ್ ಮಾಡಿ ಆ ಒಂದು ಒಳ್ಳೆಯ ವಿಷಯವನ್ನು ಕೇಳ್ಪಟ್ಟೆ. ಅದರಲ್ಲಿ ನಂದೂ ಒಂದು ಪಾಲ್ಗಾರ ಅನ್ನೋದಕ್ಕಿಂತ ನಾನು ಅದರಲ್ಲಿ ಭಾಗವಹಿಸಿದ್ದೆ. ಎಲ್ಲೆಲ್ಲಿ ಏನೇನು ಸಮಸ್ಯೆಗಳೈತೆ, ಮಲ್ಲೇಶ್ ಬಾಬು ಅವರಿಗೆ ಕೆಜಿಎಫ್ ಏನು ಹೊಸದೇನಲ್ಲ, ಪಕ್ಕದಲ್ಲಿರುವಂಥವ್ರೆ. ನಮ್ಮೆಲ್ಲರ ಒಂದು ಮುಖಂಡರ ಒಂದು ರೂಪಣೆ ಮಾಡಿಕೊಂಡು ನಮ್ಮ ಕೆಜಿಎಫ್ಗೆ ಇಂಥದ್ದು ಬೇಕು ಅಂತೇಳಿ ಕೂತು ಕನಸು ಮಾಡಿಸ್ಕೊಂಥ ಹಕ್ಕು ನಮಗೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಬದಲಾವಣೆಯನ್ನು ನೋಡ್ತೀವಿ. ಮುಂದಿನ ನಿಮ್ಮ ನಡೆ ಏನಿರುತ್ತೆ? ಏನು ಹೇಳಿ? ಎಲ್ಲ ಸ್ವಲ್ಪ ಜನ ದೂರ ಹೋಗ್ಬಿಡ್ಲಿ, ಆಮೇಲೆ ಆಗ್ತದೆ ವಿಡಿಯೋ ಮಾಡೋದು. ಫ್ಯೂಚರ್ JDS ಇಲ್ಲ ಇಂಡಿಪೆಂಡೆಂಟ್ ಆಗಿರ್ತೀರಾ? ನಾನು ಸ್ವಾಭಿಮಾನಿ KGFನ ಪಕ್ಷೇತರದ ಅಭ್ಯರ್ಥಿಯಾಗಿ ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದೀನಿ ಸರ್. ಸಪೋಸ್ JDS ಅವರು ಆಫರ್ ಕೊಟ್ಟರೆ ಅದು ಆ ಟೈಮ್ ಯೋಚನೆ ಮಾಡೋಣ ಸರ್. ಒಂದು ನಿಮಿಷ. ಸ್ವಾಮಿ ಜಿ ಕೆ ಮಲ್ಲೇಶ್ ಬಾಬು ಅಣ್ಣನಿಗೆ, ಮೋಹನ್ ಕೃಷ್ಣ ಅಣ್ಣನಿಗೆ.
ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ ಯುವಕರ ಸಂಘದ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ದೊಡ್ಡಾಪುರ ಗ್ರಾಮದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಮರಸೂರು ಕೃಷ್ಣಪ್ಪರವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಶಾಖೆಯನ್ನ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯ ಸಮಿತಿ ಮುಖಂಡರು ಹಾಗೂ ದೊಡ್ಡಾಪುರ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ದೇಶಭಕ್ತರೇ ನೀವು ಕೇಳಿ ಜನತೆಗೆ ಸಾರಿ ತೋರಿದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸಗಾಥೆ